ನ್ಯೂಸ್ 18 ವತಿಯಿಂದ 3 ದಿನಗಳ ಕಾಲ ಕರುನಾಡ ಹಬ್ಬ ನಡೀತಾ ಇದೆ. ಒಂದೇ ವೇದಿಕೆಯಲ್ಲಿ 16 ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಬೆಳಗಾವಿ ಜನರನ್ನ ಮನಸೂರೆಗೊಳಿಸಲಿದೆ. ಜಗಮಗಿಸ್ತಾ ಇರೋ ಮೈದಾನ, ಕರಕುಶಲ ವಸ್ತುಗಳ ಪ್ರದರ್ಶನ, ಕಣ್ಮನ ಸೆಳೆಯೋ ಕಲರ್ಫುಲ್ ಬಟ್ಟೆಗಳು, ಬಾಯಲ್ಲಿ ನೀರೂರಿಸುವ ಬಗೆ ಬಗೆಯ ತಿಂಡಿಗಳು, ಜೊತೆಗೆ ಸಿರಿಧಾನ್ಯಗಳ ಮಳಿಗೆ, ಮಕ್ಕಳಿಗೆ ಅಂತ ಆಟಿಕೆಗಳು. ಚಿಕ್ಕವರಿಂದ ಹಿಡಿದು ದೊಡ್ಡವರ ತನಕ ಒಂದೇ ಸೂರಿನಡಿ ಮನರಂಜನೆಯ ಮಹಾಪೂರವೇ ಸಿಕ್ತಿದೆ. ಬೆಳಗಾವಿಯಲ್ಲಿ ಇಂದಿನಿಂದ ಆರಂಭವಾಗಿರೋ ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬ ಬೆಳಗಾವಿ ಜನರನ್ನ ಕೈಬೀಸಿ ಕರೀತಾ ಇದೆ. ಶ್ರೀನಗರ ಡಬಲ್ ರಸ್ತೆಯ ಒಂಟಮೂರಿ ಆಟದ ಮೈದಾನದಲ್ಲಿ ಕರುನಾಡ ಹಬ್ಬ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಆಗಮಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಮೊದಲ ದಿನವಾದ ಇಂದು ಭರತನಾಟ್ಯ ಪ್ರದರ್ಶನ, ಜಾನಪದ ನೃತ್ಯ ಪ್ರದರ್ಶನ ಹಾಗೂ ಲೈವ್ ಕರೋಕಿ ಸಂಗೀತ ಕಾರ್ಯಕ್ರಮ ನಡೆಯಿತು. ಈ ವೇಳೆ ಖ್ಯಾತ ಗಾಯಕರಾದ ಸುಹೇಲ್, ರೇವಣಸಿದ್ದ, ಮಾಲು, ಅಕ್ಷಯ ಸೇರಿದಂತೆ ಹಲವು ಸಂಗೀತದ ಸುದೆ ಹರಿಸಿದ್ರು. ನ್ಯೂಸ್ 18 ಕನ್ನಡದ ಕರುನಾಡ ಹಬ್ಬದಲ್ಲಿ ಹಾಡು ಕುಣಿತದ ಜೊತೆಗೆ ಬಾಯಿ ಚಪ್ಪರಿಸೋ ತಿಂಡಿ ತಿನಿಸುಗಳು ಕೂಡ ಜನರನ್ನ ಆಕರ್ಷಿಸುತ್ತಿವೆ. ಖಾದ್ಯ ಪ್ರಿಯರು ತಿಂಡಿ ತಿನಿಸುಗಳಲ್ಲಿ ಬ್ಯುಸಿಯಾಗಿದ್ರೆ, ಇನ್ನೊಂದಿಷ್ಟು ಮಂದಿ ತಮಗಿಷ್ಟದ ವಸ್ತು ಖರೀದಿಸೋದ್ರಲ್ಲಿ ಬ್ಯುಸಿಯಾಗಿದ್ರು. ಮಕ್ಕಳಿಗೆಂದೇ ಒಂದೇ ಸೂರಿನಲ್ಲಿ 10ಕ್ಕೂ ಹೆಚ್ಚು ಬಗೆಯ ಆಟಗಳನ್ನು ಏರ್ಪಡಿಸಲಾಗಿತ್ತು. ಇನ್ನೂ 2 ದಿನಗಳ ಕಾಲ ಕರುನಾಡ ಹಬ್ಬ ನಡೆಯಲಿದ್ದು ಬೆಳಗಾವಿ ಮಂದಿ ಮಿಸ್ ಮಾಡ್ಕೋಬೇಡಿ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.